ಸರ್, ನೀವು ದಿನನಿತ್ಯ ಸಾವಿರಾರು ಜನನ ಭೇಟಿ ಆಗ್ತಾ ಇರ್ತೀರಿ, ಕಾರ್ಯಕರ್ತರನ್ನ ಅಥವಾ ಬೇರೆ ಬೇರೆ ಸಾರ್ವಜನಿಕರನ್ನ ಎಲ್ಲರೂ ಭೇಟಿ ಆಗ್ತಾ ಇರ್ತೀರಿ. ಈ ರಾಜಕೀಯ ಜಂಜಾಟದ ವಿಚಾರಕ್ಕಾಗಿರ್ಬೋದು ಮತ್ತೆ ಸಾರ್ವಜನಿಕ ಜೀವನದಲ್ಲಿ ಬಂದಾಗ ಆರೋಪ ಪ್ರತ್ಯಾರೋಪಗಳು ಸಹಜ ಇರ್ತವೆ. ಈ ತರದ ವಿಚಾರಗಳನ್ನ ತಾವು ತಮ್ಮ ಧರ್ಮಪತ್ನಿಯವರ ಜೊತೆಗೆ ಏನಾದ್ರು ಚರ್ಚೆ ಮಾಡ್ತೀರಾ ಸರ್? ನೋಡಿ, ಎಲ್ಲ ವಿಷಯಗಳು ಚರ್ಚೆ ಆಗೋದಿಲ್ಲ. ಹ್ಮ್. ಯಾವುದಾದ್ರೂ ಒಂದು ಮನಕುಲುಕುವಂಥ ವಿಷಯ ಇತ್ತು ಅಂತ ಹೇಳಿದ್ರೆ ಚರ್ಚೆ ಆಗುತ್ತೆ. ಹ್ಮ್ ಅವರಾದರೂ ಇದು ಸಹಜ ಇದೆ. ಹ್ಮ್ ಹ್ಮ್ ರಾಜಕಾರಣದ ಮನೆಯಲ್ಲಿ ಹ್ಮ್ ಹ್ಮ್ ಇವತ್ತು ಭಾಳಷ್ಟು ಇಂಟ್ರ್ಯಾಕ್ಷನ್ ಆಗ್ತದೆ. ಹ್ಮ್ ಅಂಥ ಸಂದರ್ಭದಲ್ಲಿ ಇವತ್ತು ಹಿಂಗಾಯಿತು ಅಂತೇಳಿ ಹೇಳುವಂಥದ್ದು ಅದು ರೂಢಿಯಲ್ಲಿದೆ. ಹ್ಮ್ ಹ್ಮ್ ಚರ್ಚೆ ಮಾಡ್ತೀವಿ. ಹ್ಮ್ ಬಟ್ ಈಗ ಜನರಿಗೆ ನಾವೇನು ಭೇಟಿ ಮಾಡ್ತೀವಿ, ಆ ಸಂದರ್ಭದಲ್ಲಿ ಇವತ್ತು ನಾನು ನೋಡ್ತೀನಿ ಭಾಳಷ್ಟು ಜನ ಕಷ್ಟದಲ್ಲಿದ್ದಾರೆ. ಹ್ಮ್ ಹ್ಮ್ ಅನೇಕ ಸಮಸ್ಯೆಗಳಿದ್ದಾವೆ. ಹ್ಮ್ ಎಲ್ಲ ಸಮಸ್ಯೆಗಳು ನಾವು ಬಗೆಹರಿಸಲಿಕ್ಕೆ ಆಗೋದಿಲ್ಲ. ಹ್ಮ್ ಯಾಕೆಂದರೆ ಕೆಲವು ಕಾನೂನು ಚೌಕಟ್ಟಿನಲ್ಲಿ ಕೊಡೋದಿಲ್ಲ. ಹ್ಮ್ ಈಗ ನಾವು ಜನರಿಗೆ ಯಾವಾಗ ಸಾರ್ವಜನಿಕರಿಗೆ ಭೇಟಿ ಆಗ್ತೀವಿ ಮೊದಲು ನಾನು ನೋಡಿದ್ದೆ ನಾನು. ಯಾಕೆಂದರೆ ನಮ್ಮ ತಂದೆಯವ್ರದ್ದು ಒಂದು ನೀತಿ ಇತ್ತು. ಹ್ಮ್ ಅವರ ಒಂದು ಯಾವ ರೀತಿ ಅಂತ ಹೇಳಿದರೆ, ರಾತ್ರಿ 10 ಗಂಟೆ 12 ಗಂಟೆ 2 ಗಂಟೆಗೆ ಅವರು ಮಲಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಮನೆ ಓಪನ್ ಇದ್ದಂಗೆ ಇರ್ತಿತ್ತು ಅವಾಗ. ಹ್ಮ್ 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 ಯಾರು ಯಾವಾಗ ಬೇಕಾಗಿದ್ದಾಗ ಬಂದು ನಮ್ಮ ಬಾಗಿಲನ್ನು ತಟ್ಟಬೋದು ಅನ್ನುವಂಥ ರೀತಿಯಲ್ಲಿ. ಹ್ಮ್ ಈಗ 2 ಗಂಟೆಗೆ ಸಹಿತ ಜನ ಬಂದು ನನಗೆ ಕಷ್ಟ ಇದೆ ಅಂತ ನಮ್ಮ ಬಾಗಿಲು ತಟ್ಟಿದ್ರೆ ನಮ್ಮ ತಂದೆಯವರು ಆವಾಗ ಹೇಳ್ತಿದ್ರು, ಹ್ಮ್ ಇಷ್ಟು ಗಂಟೆಗೆ ಯಾಕೆ ಎದ್ದು ಹೋಗ್ತೀರಿ ಅಂತ. ನಮ್ಮಲ್ಲಿ ಮನೆಯಲ್ಲಿ ನಾವು ಯಾರಾದರೂ ಕೇಳಿದ್ರು, ಹ್ಮ್ ಅವ್ನು ಏನೋ ಕಷ್ಟ ಇದೆ ಅಂತ ಈ ಹೊತ್ತಿನಲ್ಲಿ ಬಂದಿದ್ದಾನೆ, ಹ್ಮ್ ಹ್ಮ್ ಜನಪ್ರತಿನಿಧಿಯಾಗಿ ಹ್ಮ್ ಅವನ ಕಷ್ಟಕ್ಕೆ ಸ್ಪಂದನೆ ಮಾಡುವಂಥದ್ದು ನನ್ನ ಕರ್ತವ್ಯ ಇದೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾಯಿದ್ರು. ಹ್ಮ್ ಹ್ಮ್ ಅವ್ರಂಗೆ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಹ್ಮ್ ಅವರು ಯಾವ ರೀತಿಯಲ್ಲಿ ಸೇವೆ ಮಾಡಿದ್ದಾರೆ, ಎಷ್ಟು ಹೋರಾಟ ಮಾಡಿದ್ದಾರೆ, ಅದು ಅವ್ರದ್ದೇ ರೀತಿಯಲ್ಲಿ ನಮಗೆ ಮಾಡಲಿಕ್ಕೆ ಆಗದೇ ಇದ್ದರು. ಅವ್ರದ್ದು ಕೆಲವೊಂದು ಏನೊಂದು ಅವ್ರು ಮಾಡಿದಂಥ ಸೇವೆ ಇದೆ, ಹ್ಮ್ 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 ಅದು ನಮಗೂ ತಂತಾನೆ ಬಂದುಬಿಟ್ಟಿದ್ದಾವೆ. ಹ್ಮ್ ಹ್ಮ್ ಜನ ಯಾರೇ ಬಂದರು ರಾತ್ರಿ 10, 11, 12 ಗಂಟೆ ಎಷ್ಟೊತ್ತಿಗಾದರೂ ಹ್ಮ್ ಅವರಿಗೆ ಅಟೆಂಡ್ ಮಾಡಿ ಹ್ಮ್ ಒಂದು ರೀತಿಯಲ್ಲಿ ಅವರಿಗೆ ಇವತ್ತು ಜನ ಅಲ್ಪಸಂತೋಷಿ ಇದ್ದಾರೆ. ಹ್ಮ್ ಹ್ಮ್ ಎಲ್ಲ ಕೆಲಸನೂ ಆಗ್ತದೆ ಅಂತಲ್ಲ, ಹ್ಮ್ ಆದರೂ ನಾವು ಪ್ರಯತ್ನ ಮಾಡಿದರೂ ಸಾಕು ಹ್ಮ್ ಅವರಿಗೆ ತೃಪ್ತಿ ಆಗ್ತದೆ. ಹ್ಮ್ ಹ್ಮ್ ಆಯ್ತಪ್ಪ, ನಮ್ಮ ನಾಯಕರಿದ್ದಾರೆ, ನಮ್ಮ ಮುಖಂಡರಿದ್ದಾರೆ, ಅವ್ರ ಮನೆ ಹತ್ರ ಬಂದಿದ್ದೆ, ಸ್ಪಂದನೆ ಮಾಡಿದ್ದಾರೆ, ಹ್ಮ್ ಸಮಾಧಾನ ಪಡ್ಕೊಳ್ತಾರೆ. ಸಮಾಧಾನ ಆದರೂ ಸಾಕು. ಹಾ ಮತ್ತು ಒಂದು ರೀತಿಯಲ್ಲಿ ನಮಗೂ ಏನನ್ಸುತ್ತೆ, ಹಾ ಎಲ್ಲ ಕೆಲಸಗಳಾಗದೇ ಇದ್ದರು ಅದು ಎಂಡ್ ಆಫ್ ದ ಡೇ ಕೊನೆಗೆ ಹ್ಮ್ ಇವತ್ತು ಹ್ಮ್ ಆಯ್ತಪ್ಪ, ಇಷ್ಟು ಜನ ಬಂದಿದ್ದರು, ಒಂದು 100 ಜನರಿಗೆ ನೋಡಿದ್ದೇನೆ, ಹ್ಮ್ ಹ್ಮ್ ಅದರಲ್ಲಿ ಒಂದು 10 ಜನರದಾಗಲಿ ಹ್ಮ್ ಕೆಲಸ ಆಯ್ತಪ್ಪ. ಅದು ಹ್ಮ್ ಅವ್ರಿಗೆ ಯಾರಾದರೂ ತೊಂದರೆ ಕೊಟ್ಟವ್ರು ಇರ್ತಾರೆ, ಪೊಲೀಸ್ ಇರುತ್ತೆ, ಕಂದಾಯ ಇಲಾಖೆ ಇರುತ್ತೆ, ಖಾತಾ ಮಾಡಿಕೊಡೋದಿಲ್ಲ. ಇವತ್ತು ಅವರಿಗೆ ಕೆಲವೊಂದು ಗ್ರಾಮಸ್ಥರು ಬರ್ತಾರೆ, ಹ್ಮ್ ಇವತ್ತು ನೀರಿಲ್ಲ, ಚರಂಡಿ ಇಲ್ಲ, ಇವತ್ತು ವಿದ್ಯುತ್ ಕೊಡ್ತಾ ಇಲ್ಲ, ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗಿದೆ, ಖಾತಾ ಬೇರೆ ರೀತಿಯಲ್ಲಿ ನಮಗೆ ಹ್ಮ್ ತಹಶೀಲ್ ಆಫೀಸರು ಓಡಾಡ್ತಾ ಇದ್ದಾರೆ, ಈ ರೀತಿಯಲ್ಲಿ ಏನಿರುತ್ತಲ್ಲ, ಅದೆಲ್ಲವನ್ನು ಅನೇಕ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಇವತ್ತು ಸಹಾಯ ಆಗುತ್ತೆ.